ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗೂ ಊರಲ್ಲಿದ್ವಲ್ಲ, ಸೊ ಅಲ್ಲಿದ್ದ ಹಬ್ಬ ನಡೀತೈತಲ್ಲ, ಅದ್ರದ್ದೇ ವ್ಲಾಗು ಕೂಡ ಇದು. ಹೀಗೆ ಮನೆಗೂ ಹೋಗಿ ದೇವ್ರು ಹೊತ್ತಿರೋರು ಈ ಥರ ಪೂಜೆನ ಮಾಡಿಸ್ಕೊಂಡು ಕಾಯಿ ಹೊಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರ ಊರಿನ ಶಾಸ್ತ್ರ, ನಂಬಿಕೆ. ತುಂಬಾ ಚೆನ್ನಾಗಿತ್ತು. ಬಟ್ 3 ಡೇಸ್ ಆಯಿತು ನಾವು ನಿದ್ದೆನೇ ಮಾಡಿರಲಿಲ್ಲ. ಏಕೆಂದರೆ ಇದು ಹಬ್ಬ ಪೂರ್ತಿ ಬೆಳಗ್ಗೆ ನೈಟ್ ಹೊತ್ತೇ ಹಬ್ಬ ಜೋರಿದು. ಸೊ ಹಾಗಾಗಿ ನೈಟ್ ನಮ್ಮ ಮನೆಗೆ ದೇವ್ರು ತೊಗೊಂಡು ಬಂದಿದ್ದೆ 3:30 ಆಗೋಗಿತ್ತು ಬೆಳಗಿನ ಜಾವ. ಸೊ ಅಲ್ಲಿ ನಮಗೆ ಪೂಜೆ ಎಲ್ಲ ನಾವು ಮಾಡಾದ್ಮೇಲೆ ಅವರು ದೇವರು ಹೋಗುತ್ತಲ್ಲ, ನಾವು ಅದ್ರ ಹಿಂದೆನೇ ಹೋದರೆ ರಂಗದ ಹತ್ರ ಎಲ್ಲ ರಂಗ ಕುಣಿತಾ ಇರ್ತಾರೆ. ಸೊ ಅದು ಚೆನ್ನಾಗಿತ್ತು. ಹಾಗೆ ಬೆಳಗಿನ ಜಾವ 5 ಗಂಟೆ ಹಂಗೆ ನಾವು ದೇವ್ರಿಗೆ ಹಣ್ಕಾಯಿ ತೊಗೊಂಡು ಹೋಗ್ಬೇಕಿತ್ತು. ಅಲ್ಲೇ ದೇವ್ರ ಮನೆ ಒಳಗಡೆನೇ ಬಿಡ್ತಾರೆ. ಇವ್ರಿಗೆಲ್ಲ ಅಲಂಕಾರ ಕೂಡ ನಡೀತಾಯಿತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಎಷ್ಟು ಬರೀ ಹೂವಿನ ಅಲಂಕಾರನೇ ತುಂಬ ಚೆನ್ನಾಗಿರುತ್ತೆ. ತುಂಬ ಗ್ರ್ಯಾಂಡಾಗಿ ಕೂಡ ಹಬ್ಬ ಮಾಡ್ತಾರೆ. ಮತ್ತು ನೈಟ್ ಊಟಕ್ಕೆ ಇಡೀ ಊರವ್ರಿಗೆಲ್ಲ ಊರಿನವರೇ ಮಾಡಿಸಿರ್ತಾರೆ. ಸೊ ಮನೇಲಿ ಯಾರೂ ನೈಟ್ ಹೊತ್ತು ಅಡುಗೆ ಮಾಡೋಂಗಿಲ್ಲ.